ರಾತ್ರಿ 3:30. ಇನ್ನು 6 ಅವರ್ ಜರ್ನಿ ಇದೆ, 450 ಕಿಲೋಮೀಟ್ರು. ಅವನು ಹೋಗಿ ಬಂದು ಬಿಸಿ ಇಂಜನಿಗೆ ತಣ್ಣೀರು ಹೋಯ್ತಾನೆ ಗುರು. ಯಾವುದೋ ಘಾಟ್ ಸೆಕ್ಷನ್ ಹೈವೇ ಸಿಕ್ಕಿದೆ, ಘಾಟಿ ಹೈವೇ. ಸಿಯೋನಿ ಹತ್ರ ಇದ್ದೀವಿ ಇವಾಗ. ಎಕ್ಸಾಕ್ಟಾಗಿ ಇನ್ನೊಂದು 30 ಕಿಲೋಮೀಟರ್, 30 to 40 ಕಿಲೋಮೀಟರ್ ಇರ್ಬೋದು ಸಿಯೋನಿ. ಇಲ್ಲಿ ಫುಲ್ಲು ಘಾಟ್ ಸೆಕ್ಷನ್ ರೋಡು. ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಲಾಸ್ಟ್ ಟೈಮಲ್ಲಿ ತಮಿಳ್ನಾಡೋದಾಗ ಒಂದ್ಸಲ ಹಿಂಗಾಗಿತ್ತು ಘಾಟ್ ಸೆಕ್ಷನಲ್ಲಿ. ಹೈವೇ ಘಾಟಿ ಅಂತಾರೆ ಇದಕ್ಕೆಲ್ಲ. ಆಲ್ಮೋಸ್ಟ್ ಡ್ರೈವರ್ಸ್ ಆಲ್ಮೋಸ್ಟ್ ಎಲ್ಲ ಹಂಗೆ ಅಂತಾರೆ, ಹೈವೇ ಘಾಟಿ. ಆಮೇಲೆ ಈ ಸುತ್ತಮುತ್ತ ಏನೇನು ನೋಡ್ತಿದ್ದೀರಲ್ಲ, ಈ ಕಡೆ ಮತ್ತು ಆ ಕಡೆ ಫುಲ್ ಫಾರೆಸ್ಟು. ಫುಲ್ ಫಾರೆಸ್ಟು. ನಿಲ್ಸಂಗಿಲ್ಲ ಇಲ್ಲಿ ಗಾಡಿ ಎಲ್ಲ. ಮುಂಚೆ ಅಲ್ಲಿ ಒಬ್ಬರು ಸಿಕ್ಕಾಗಿ ಹೇಳಿದ್ರು, ಇಲ್ಲೆಲ್ಲ ಗಾಡಿ ನಿಲ್ಲಿಸಿ ತಮಾಷೆ ಮಾಡೋಕ್ಕೆ ಹೋಗ್ಬಿಡಿ, ಶಿಸ್ತಾಗಿ ನಿಮ್ದೇನು ಕೆಲಸ ಇದೆ ಹೋಗ್ತಾ ಇರಿ ಅಷ್ಟೇ ಅಂತ ಹೇಳಿದ್ರು. ಶಿಸ್ತಾಗಿ ಹೋಗ್ತಾ ಇರೋದಷ್ಟೇ. ನಮಗಿಲ್ಲಿ ನಿಲ್ಸಕ್ಕೆ ಭಯ ಗುರು. ನೋಡಿ ಹೆಂಗಿದೆ ರೋಡು. ಮಚ್ಚ ಬಾರೋ ಮುಂದೆ. ನನ್ನಿಂದ ಬೇರೆ ನನ್ನ ಫ್ರೆಂಡ್ ಇದ್ದಾನೆ, ಸೊ ನಾನು ಅವನಿಗೆ ಧೈರ್ಯ, ಅವ್ನು ನನಗೆ ಧೈರ್ಯ. ಯಾಕಂದರೆ ಒಬ್ಬರೇ ಎಲ್ಲ ನೈಟೆಲ್ಲ ರೈಡ್ ಮಾಡೋದು ಸರಿಯಲ್ಲ ಅನ್ಸುತ್ತೆ, ಭಯ ಆಗುತ್ತೆ. ನಾವು ಪ್ಲ್ಯಾನ್ ಮಾಡಿರೋದೇ ಇದೆ, ಮಧ್ಯಪ್ರದೇಶ್ ಎಂಟ್ರಿ ಆಗಿದ್ದೀವಲ್ವಾ, ಸೊ ಓವರ್ ನೈಟ್ ಮಧ್ಯಪ್ರದೇಶ್ ದಾಟ್ಬಿಡೋಣ ಅಂತ. ಮಧ್ಯಪ್ರದೇಶ್ ಅಂದರೆ ಫುಲ್ ಕ್ಲಿಯರ್ ಔಟ್ ದಾಟ್ಬಿಡೋಣ ಇವತ್ತಂದ್ರೆ ಪ್ಲ್ಯಾನಿಂಗಲ್ಲಿದ್ದೀವಿ. ಮಗ ನೀ ಮುಂದೋಗು, ನೀ ಮುಂದೆ ಇರು, ನಾನು ಹಿಂದೆ ಬರ್ತೀನಿ. ಆರಾಮಾಗಿ ಹೋದ್ರೆ ಆಯಿತು. ಇಷ್ಟೇ ಅನಿಸುತ್ತೆ, ಮುಗಿತಿರ್ಬೇಕೇನೋ. ಜಾಸ್ತಿ ದೂರ ನೋಡ್ದಂಗಿಲ್ಲ, ಸ್ವಲ್ಪ ದೂರ. ಬಟ್ ಏನಪ್ಪ ಅಂದರೆ ನನಗೆ ನೆಕ್ಸ್ಟು ಸಿಯೋನಿ ಅಂತ ಹೇಳಿದ್ನಲ್ಲ, ಆ ಊರು ಸಿಗೋ ತನಕ ಆಲ್ಮೋಸ್ಟ್ ಕಾಡೇ ಇದೆ, ಪೂರ್ತಿ ಕಾಡಿದೆ, ಪೂರ್ತಿ ಕಾಡು. ಸೊ ನಾವು ಆಲ್ಮೋಸ್ಟ್ ಇವಾಗ ಒಂದು 50 ಕಿಲೋಮೀಟರ್ ಆಯ್ತು ಅನ್ಸುತ್ತೆ ನಾನ್ ಸ್ಟಾಪಾಗಿ ಹೊಡಿತಾ ಇದ್ದೀವಿ. ಎಲ್ಲೂ ನಿಲ್ಲಿಸೇ ಇಲ್ಲ ಗಾಡಿನ. ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ದೆ, ಆ ಊಟ ನಿಲ್ಲಿಸಿ ಇಲ್ಲಿ ಬರೋಷ್ಟಿಗೆ 50 ಕಿಲೋಮೀಟರ್ ಆಗಿದೆ ಇವಾಗ. ಇನ್ನೂ ಒಂದು 30 ಇರ್ಬೇಕು ಅನ್ಕೊತೀನಿ. ಬನ್ನಿ ಹೋಗ್ತಾ ಇರೋಣ. ನೆಕ್ಸ್ಟು ಅಲ್ಲಿ ಸಿಯೋನಿ ಊಟ ಮಾಡಬೇಕು. ಸಿಯೋನಿಲಿ ಊಟ ಮಾಡ್ಕೊಂಡು ಏನು ಪ್ಲಾನಿಂಗ್ ಮಾಡಿದೆ ಯೋಚನೆ ಮಾಡೋಣ. ಬಾ ಮಚ್ಚ ಮುಂದೆ. ಇದರಲ್ಲಿ ಕ್ಯಾಮ್ರಾದಲ್ಲೆಲ್ಲ ನೈಟ್ ವ್ಯೂ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಂಗೆ ಏನು ಎಡಿಟ್ ಇಲ್ದಂಗೆ ಯೂಟ್ಯೂಬಲ್ಲಿ ಹಾಕ್ಬಿಡ್ತೀನಿ. ಯಾಕಂದರೆ ಎಡಿಟ್ ಮಾಡೋದು ನನಗೆ ಪುರ್ಸೋತೇ ಇಲ್ಲ, ಬರೀ ರೈಡ್ ಮಾಡೋದೇ ಆಯಿತು. ಆ್ಯಕ್ಚುಲಿ ಬೆಳಗ್ಗೆ 8 ಗಂಟೆಗೆ ಬಿಟ್ಟಿರೋದು ನಾವು. ನಂದೇಡ್ ಅಂತ ಯಾವುದೋ ಊರು ಬರುತ್ತೆ ಮಹಾರಾಷ್ಟ್ರದಲ್ಲಿ. ಅಲ್ಲಿಂದ ಇಲ್ಲಿಗೆ ಪ್ರೆಸೆಂಟಾಗಿ ನಾವು 500+ ಹೋಗ್ತಿದ್ದೀವಿ, 500+ ಕಿಲೋಮೀಟರ್. ಅದು ಇವನು ಅಣ್ಣನ ಜೊತೆ, ಸ್ಪ್ಲೆಂಡರ್ ಜೊತೆ. ಏನು ಮಾಡೋದು, ಆರಾಮಾಗಿ ಹೋಗೋಣ. ಜಾಲಿ ಎಲ್ಲ ಜಾಲಿ. ಇನ್ನೂ ಇಷ್ಟಿದೆಯಪ್ಪ ಇದು ರೋಡ್ ಬೇರೆ ಅಲ್ಲಲ್ಲೇ ಸರಿ ಇಲ್ಲ. ಓಕೆ, ನಿನ್ನೆ ಏನಾಗಿತ್ತು ಅಂದರೆ, ನಿನ್ನೆ ಹೇಳಿಲ್ಲ, ಮರ್ತೋಗಿದ್ದೆ. ಆ ಕ್ಯಾಂಟೀನ್ ಹತ್ರ ಬಂದಮೇಲೆ ಹೋಗ್ತಾ ಇದ್ವಿ ರೋಡ್ ಹತ್ರ. ಯಾರೋ ಕಾರ್ನವರು ಅಂದರೆ ಹೈವೇ ರೋಡಲ್ಲಿ ಕಾರ್ನವರೆಲ್ಲ ನಿಂತ್ಕೊಂಡಿದ್ರು, ಒಂದು 7-8 ಜನ ನಿಂತಿದ್ರು. ನಮಗೆ ನೋಡಿ ಸ್ವಲ್ಪ ಭಯ ಆಗ್ಬಿಡ್ತು, ಯಾಕಂದರೆ ಸುತ್ತಮುತ್ತ ಯಾರಿಲ್ಲ, ನಾವಿಬ್ಬರೇ ಇದ್ದೀವಿ. ಹಿಂದೆಗಡೆ ಎಲ್ಲ ವೆಹಿಕಲ್ ಇತ್ತು, ಬಟ್ ಅದು ಬೇರೆ ಪ್ರಶ್ನೆ. ನನಗೆ ಸ್ವಲ್ಪ ಭಯ ಆಗ್ಬಿಡ್ತು. ಆಮೇಲೆ ಅಲ್ಲಿ ಮುಂದೋಗಿ ನಿಲ್ಸಿದ್ದೆ ಟೀ ಅಂಗಡಿ ನಿಲ್ಸಿದ್ಮೇಲೆ ಪಾಪ ಅವ್ರು ಚೆನ್ನಾಗಿ ಮಾತಾಡಿದ್ರು.
ನಿನ್ನೆ ಅದೇ ನಾಂದೇಡ್ ಅಂತ ಊರು ಹೇಳ್ತಲ್ಲ ಅಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಆಯ್ತು ಅವ್ರ ಕಡೆಯಿಂದ. ಅವರೇ ಹೇಳಿ ಕಳಿಸಿದ್ರು, ಇಲ್ಲಿ ಹೋಗಿ ಉಳ್ಕೊಡಿ, ರೂಮ್ ಎಲ್ಲ ಕಡಿಮೆ ರೇಟ್ ಇರುತ್ತೆ, ಆಮೇಲೆ ಸೇಫ್ಟಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆರಾಮಾಗಿ ಹೋಗ್ತೀವಿ. ಮುಂದೆ ವಿಡಿಯೋ ಮಾಡೋಣ. ನೆಕ್ಸ್ಟ್ ಪೂರ್ತಿ ಇದೆ ರೋಡ್ ಅನ್ಸುತ್ತೆ. ನನಗೆ ಇಲ್ಲಿ ಹೆಲ್ಮೆಟ್ ಒಳಗಡೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ವಿಡಿಯೋ. ಸಿಗೋಣ. ಏನು ಮಾಡ್ತಿದ್ಯಪ್ಪ? ನಂಗೊಂಚೂರು ನೀರು ಕೊಡು. ರಾತ್ರಿ 3:30 ಜಬಲ್ಪುರಿಂದ ರೇವಾ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿಂದ ಅಯೋಧ್ಯೆ ಒಂದು ಎಷ್ಟಿದೆ, 450 ಕಿಲೋಮೀಟ್ರ್ ಇದೆ ಅಯೋಧ್ಯೆ. ಸಾಕಾಗೋಯ್ತು ಗುರು. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬೇರೆ ಇಲ್ಲ ಆ ಗಾಡೀಲಿ. ಇಲ್ಲೊಂದು ಬಂಕ್ ಸಿಕ್ತು, ಇವಾಗ ಪೆಟ್ರೋಲ್ ಹಾಕೊಂಡ್ವಿ. ಫುಲ್ಲು ಸುಸ್ತು, ಓಡ್ಸೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಇನ್ನೂ 6 ಅವರ್ ಜರ್ನಿ ಇದೆ, 450 ಕಿಲೋಮೀಟ್ರು. ಇಲ್ಲಿ ನೋಡಿದ್ರೆ ಯಾವುದೋ ಲಾರಿಗಳದ್ದೆಲ್ಲ ಟ್ರಾಫಿಕ್. ಏನೋ ರೋಡ್ ಮಧ್ಯೆ ಲಾರಿ ಕೆಟ್ಟೋಗಿ, ಅದು ಒನ್ ವೇ ರೋಡಲ್ಲಿ ಲಾರಿ ಕೆಟ್ಟೋಗಿ ಫುಲ್ ರೋಡೇ ಕ್ಲೋಸ್ ಆದಂಗೆ ಆಗಿದೆ. ಸವಾಸನೇ ಅಲ್ಲ. ಏನು ಮಚ್ಚ ಹಿಂಗಿದೆ? ಎಲ್ಲ ಜಾಲಿ ಜಾಲಿ, ಜೈಬಲ್ಲ ಖಾಲಿ ಜಾಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಅವನು ಹೋಗಿ ಬಂದು ಬಿಸಿ ಇಂಜನಿಗೆ ತಣ್ಣೀರು ಹೋಯ್ತಾನೆ ಗುರು. ಹೊಗೆ ಹೊಗೆ ಹೇಳ್ತಿದೆ. ಜಾಲಿ ಜಾಲಿ ಮಗ. ಮಹಾರಾಷ್ಟ್ರದಿಂದ ಡೈರೆಕ್ಟು ಮಧ್ಯಪ್ರದೇಶ. ಇನ್ನೇನೊಂದು ರೇವಾಯಿಂದ ಒಂದು ಸ್ವಲ್ಪ ದೂರ ಹೋದರೆ ಮಧ್ಯಪ್ರದೇಶ ಎಂಡೆ. ನೈಟ್ ರಾತ್ರಿ ಮಧ್ಯಪ್ರದೇಶ ಪಾರಾಗಿ ಹೋಗ್ತಿದ್ದೀವಲ್ಲ. ಇಲ್ಲಿಂದ ರೇವಾ 150 ಕಿಲೋಮೀಟ್ರಾ? 180 ಕಿಲೋಮೀಟರ್. 180 175 180 170 ಕಿಲೋಮೀಟ್ರ್ ದಾಟಿದ ಮೇಲೆ ರೂಮ್ ಗಿಮ್ ಮಾಡ್ಕೊಂಡು ಸ್ಟೇ ಆಗಬೇಕು. ಅಯೋಧ್ಯೆ ಅಂತ ಇವತ್ತು ಹೋಗೋಕ್ಕಾಗಲ್ಲ, ಈ ಜರ್ನಿ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಕೆತ್ತೋಗುತ್ತೆ ಹಂಗೆ. ಜಾಲಿ 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 ಜಾಲಿ. ಫುಲ್ಲು ವೀಡಿಯೋ ಏನು ಮಾಡೋಕ್ಕಾಗ್ತಿಲ್ಲ. ರೋಡ್ ಅಂತೂ ಫುಲ್ ಬೋರು. ರೋಡ್ ಚೆನ್ನಾಗಿಲ್ಲ, ಓಡ್ಸೋಕ್ಕಾಗಲ್ಲ. ಕೆಲವು ಕಡೆ ಎಲ್ಲ ಕಿರಿ ಹೋಗ್ತಾ ಇರಬೇಕು. ಹೊಸ ಟೈರ್ ಹಾಕಿದ್ದೀನಿ. ಹೊಸ ಟೈರಿಗೆ ಆಲ್ರೆಡಿ ಎಲ್ಲ ಸೌದೋಗ್ಬಿಟ್ಟಿತ್ತಲ್ಲ. ನನ್ನ ನೋಡಿಲ್ಲಿ ಟೈರ್, ಹೊಸ ಟೈರು. ಈ ಕ್ಯಾರಿಯರ್ ಹಾಕ್ಸಿದ್ದೆ ಅವನು ಇದು ಕರೆಕ್ಟಾಗಿ ವೆಲ್ಡಿಂಗ್ ಮಾಡಿಸ್ಬೇಕಿತ್ತು. ಅವನು ವೆಲ್ಡಿಂಗ್ ಮಾಡೋಕ್ಕೆ ಕೊಡಲಿಲ್ಲ. ನನ್ನ ಬ್ಲೂವಿಯ ಅವಸ್ಥೆ ಈ ಥರಾಗಿದೆ. ಫುಲ್ಲು ಧೂಳು. ಅಲ್ಲೊಂದು ಸ್ವಲ್ಪ ನಿಲ್ಸ್ಕೊಂಡು ತೊಳ್ಕೊಂಡಿದ್ದೆ ಅಷ್ಟೇ, ಬಿಟ್ಟರೆ ಅಂತೂ ಫುಲ್ಲು ಧೂಳು. ಅಣ್ಣ ಅಂತೂ ಜಾಲಿ ಹೊಡೆದಿದ್ದು. ಸರಿ, ಇನ್ನು ಸಿಗೋಣ ಮುಂದೆ.